ದೈವನಾದ ಬೆಣ್ಣೆ ಬಸವೇಶ್ವರನ ಪುಣ್ಯದ ಪ್ರಾಂಗಣಕ್ಕೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮೆಲ್ಲರೊಟ್ಟಿಗೆ ಸಂಗೀತದ ಸೇವೆಯನ್ನು ನಡೆಸಿಕೊಡಲು ಆಗಮಿಸಿರುವಂಥ ನಮ್ಮವರೇ ಆದ ಶರಣ್ ಕುಮಾರ್ ಯಾಳ್ಗಿಯವರಲ್ಲಿ, ತಬಲಾವಾದಕರಾಗಿರುವಂಥ ಶಿವಕುಮಾರ್ ಕಟ್ಟಿ ಸಂಗಾವಿಯವರಲ್ಲಿ, ಹಿರಿಯರಲ್ಲಿ, ಬಸವಣ್ಣನವರಲ್ಲಿ ಆಗಮಿಸಿರುವಂಥ ಸಮಸ್ತ ಶರಣ ತಂದೆ ತಾಯಿಗಳೇ, ತಮ್ಮೆಲ್ಲರಿಗೂ ಅನಂತ ಶರಣೂ ಶಿವಶರಣಾರ್ಥಿಗಳು. ಪ್ರಥಮವಾಗಿ ನಾನು ತಡವಾಗಿ ಬಂದಿದ್ದಕ್ಕೆ ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಸಮಯ ಅದು ಎಲ್ಲರಿಗೂ ಒಂದೇ. ನಾವು ನಮ್ಮಲ್ಲನ ಗೌಡ್ರು ಮಳ್ಳಿಯೊಳಗಿರುವಂಥ ಒಂದು ಶಾಲೆಯ ಕಾರ್ಯಕ್ರಮದೊಳಗೆ ತಡವಾಗಿದ್ದಕ್ಕೆ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಸ್ವಲ್ಪ ತಡವಾಗಿದೆ. ಹಾಗಾಗಿ ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ವಿಷಾದವನ್ನು ವ್ಯಕ್ತಪಡಿಸಿ, ಮಾನವ ಮಹಾಮಾನವನಾಗಬೇಕಾಗಿದೆ. ಮಾನವ ದೇವಮಾನವನಾಗಬೇಕಾಗಿದೆ. ಮಾನವ ಮಾನವನಾಗಿ, ಮಾನವ ಮಹಾಮಾನವನಾಗಿ, ಮಾನವ ದೇವಮಾನವನಾಗುವಂಥ ಪರಿ ಅರ್ಥಾತ್ ದಾರಿ ಯಾವುದ್ರೊಳಗೆ ಸಿಗುತ್ತಾ ಅಂತ ಸುಮ್ಮನೆ ಒಂದು ಆಲೋಚನೆ. ಯಾರನ್ನ ನಾವು ಮನುಷ್ಯರು ಅನ್ನಬೇಕು, ಯಾರನ್ನ ನಾವು ಮನುಷ್ಯ ರೂಪದೊಳಗಿರುವಂಥ ಮೃಗಗಳು ಅಂತ ಕರಿಬೇಕು. ಮನುಷ್ಯನನ್ನ ಪ್ರೀತಿ ಮಾಡುವಂಥದ್ದು ಅದು ಮನುಷ್ಯತ್ವವಾದರೆ, ಆ ಮನುಷ್ಯ ಪ್ರೀತಿಸದವರನ್ನು ಸಹಿತ ಪ್ರೀತಿ ಮಾಡುವಂಥದ್ದು ಮಹಾಮಾನವನಾಗ್ತಾನೆ. ಯಾರು ನಮಗ ಕೆಟ್ಟದನ್ನು ಬಯಸಿದ್ದಾರೆ ಅವರಿಗೂ ಸಹಿತ ನಾವು ಪ್ರೀತಿಯನ್ನು ಬಯಸಿದ್ವಿ ಅಂದರೆ ನಾವೇ ಬಸವಣ್ಣನವರಾಗ್ತೀವಿ, ಅದೇ ದೇವಮಾನವರಾಗ್ತೀವಿ. ಅಂಥದೇ ವಿಚಾರವನ್ನು ಇಟ್ಟುಕೊಂಡು ಸಿದ್ಧಯ್ಯ ಪುರಾಣಿಕರು ಭಾಳ ಚಲೋ ಬರ್ಕೊಂಡು ಹೋಗ್ತಾರೆ. ಪ್ರೀತಿಸುವವರನ್ನ ಪ್ರೀತಿಸುವವ ಮಾನವ, ಪ್ರೀತಿಸುವವರನ್ನ ಪ್ರೀತಿಸುವವ ಮಾನವ, ಪ್ರೀತಿಸದವರನ್ನು ಪ್ರೀತಿಸುವವ ಮಹಾಮಾನವ, ಪ್ರೀತಿಸದವರನ್ನು ಪ್ರೀತಿಸುವವ ಮಹಾಮಾನವ, ಕೆಡಕನ್ನ ಬಯಸಿದವರಿಗೂ ಪ್ರೀತಿಸುವವ ದೇವಮಾನವ ನೋಡ ಅಂತ ಬರೀತಾರೆ. 3 ರೀತಿಯಾಗಿ ಗುಂಪುಗಳನ್ನು ಮಾಡಿಡ್ತಾರೆ ಸಿದ್ಧಯ್ಯ ಪುರಾಣಿಕರು. ನೀವು ಮದುವೆಗೆ ಹೋಗ್ತೀರಿ, ಮದುವೆಗೆ ಹೋದಾಗ ಏನು ಮಾಡ್ತೀರಿ? ಏನು ಮಾಡ್ತೀರವ? ಅಕ್ಕಿ ಕಾಳು ಹಾಕ್ತಿರ, ಮೊದಲು ಊಟ ಮಾಡ್ತೀರಿ. ಈಗ ಅದು ಬದಲಾಗ್ಯದ. ಮದುವೆ ಮಾಡೋರು ಸಹಿತ ಮೊದಲೇ ಯೋಚನೆ ಮಾಡ್ತಾರೆ, ಮೊದಲು ಅಡುಗೆ ಬಿಟ್ಟು ಬಿಡೋಣ, ಊಟ ಮಾಡಲಿ, ಆಮೇಲೆ ಅಕ್ಕಿ ಕಾಳು ಹಾಕಲಿ ಅಂತ. ಅಕ್ಕಿ ಕಾಳನ್ನು ಹಾಕಿ ಊಟಕ್ಕೆ ಹೋಗ್ತೀರಿ. ಊಟಕ್ಕೆ ಹೋದ್ಮೇಲೆ ಹೊಳ್ಳಿ ಬರ್ತಿರ್ತೀರಿ. ಬರೋ ಕಾಲಕ್ಕೆ ಇಬ್ಬರು ಕುಂತಿರ್ತಾರ. ಏನು ಬರ್ಕೋತ ಕುಂದಿರ್ತಾರ? ಏನು? ಆಯರ್. ಇನ್ನೂ ಅವಕ್ಕೆ ಲಗ್ನ ಆಗಿಲ್ಲ, ಎಷ್ಟು ಚಲೋ ಹೇಳಕತ್ತಾವ ನೋಡ್ರಿ. ಆಯರಿನೇ ಬರ್ಕೊಂಡು ಕುಂತಿರ್ತ. ಅದಕ್ಕೆ ನಾ ಆಯರಿ ಅನ್ನಲ್ಲ, ಗೇಟ್ ಪಾಸ್ ಅಂತ ಕರಿತೀವಿ ನಾವು. ಹೊರಗೆ ಹೋಗ್ಬೇಕಂದ್ರೆ ಪಾಸ್ ತೊಗೊಂಡು ಹೋಗ್ತಾರೆ. ಆಯರಿ ನೀವು ಬರೆಸ್ತೀರಿ. ಬರೆಸಿದ ಮೇಲೆ ಇದನ್ನು ಯಾಕೆ ಉದಾಹರಣೆ ಕೊಡಾಕತ್ತೀನಂದ್ರೆ ಇದಕ್ಕೆ ಸರಳವಾಗಿ ನಿಮ್ಗೆ ಅರ್ಥ ಆಗಲಿ ಅಂತ. ಆಯರಿ ಬರೆಸಿ
ಮನೆಗೆ ನೀವೇನೋ ಬರ್ತೀರಿ ಖರೆ, ಆ ಲಗ್ನ ಮಾಡಿದವ್ರು ರಾತ್ರಿ ಸುಮ್ಮನೆ ಮಲ್ಕೊಳ್ಳಲ್ಲ, ಕಣ್ಣಾಗೆ ಎಣ್ಣೆ ಬಿಟ್ಕೊಂಡು ಓದ್ತಾರಿಲ್ರಿ? ಓದ್ತಾರಲ್ಲ, ನೀವೇ ಓದಿರ್ತೀರಿ, ನಿಮಗೆಲ್ಲ ಅನುಭವ ಇರೋದೆ. ಎಣ್ಣೆ ಬಿಟ್ಕೊಂಡು ಓದ್ತೀರಿ, ಯಾರ್ಯಾರು ಬಂದಾರ, ಯಾರ್ಯಾರು ಎಷ್ಟೆಷ್ಟು ಬರ್ಸ್ಯಾರ, ಯಾಕೆ ಬರ್ಸ್ಯಾರ, ಯಾಕೆ ಓದಾಕತ್ತೀರಿ ಅಂದ್ರೆ ಮುಂದೆ ಅವ್ರ ಮನೆಯಾಗಿದ್ದಾಗ ನಾ ಎಷ್ಟು ಮಾಡ್ಬೇಕಂತ ಓದ್ತಿರ್ತೀರಿ. ಹೇಳೋದು ಅರ್ಥ ಆಯ್ತಿಲ್ಲ? ಅವ್ರ ಮನೆಯಾಗಿದ್ದಾಗ ನಾ ಎಷ್ಟು ಮಾಡಬೇಕು ಅಂತ ನೀವು ಓದ್ಕೋತ ಕುಂತಿರ್ತೀರಿ. ಆಯರಿ ಓದಿ ತಣ್ಣಗೆ ಮಲ್ಕೊಳ್ತೀರಿ. ಹೊಳ್ಳಿ ಅವ್ರ ಮನೆಯಾಗ ಕಾರ್ಯಕ್ರಮ ಇದ್ದಾಗ ನೀವು ಹೋಗಿ ಅವ್ರು ಎಷ್ಟು ಮಾಡಿರ್ತಾರ ಅಷ್ಟು ಬರ್ತೀವಿ. ಇದನ್ನ ಯಾಕೆ ನಾ ಹೇಳಿದೆ ಅಂದ್ರೆ, ಪ್ರೀತಿಸುವವರನ್ನ ಪ್ರೀತಿಸುವವ ಮಾನವ. ಆಯರಿ ಮಾಡಿದವ್ರಿಗೆ ಹೊಳ್ಳಿ ಆಯರಿ ಮಾಡೋದು ಮನುಷ್ಯ. ತಿಳಿತಾವ? ಆಯರಿ ಮಾಡಿದವ್ರಿಗೆ ಹೊಳ್ಳಿ ಆಯರಿ ಮಾಡೋದು ಮನುಷ್ಯ. ಪ್ರೀತಿಸದವರನ್ನು ಪ್ರೀತಿಸುವವ ಮಹಾಮಾನವ. ಅವ್ರು ನನಗೆ ಆಯರಿ ಮಾಡಲಿ ಬಿಡಲಿ, ನಾ ಹೋದಾಗ ನಾ ಮಾಡಿ ಬರಬೇಕು ಅಂತ ನೀವು ದೊಡ್ಡ ಮನಸ್ಸಿನಿಂದ ಮಾಡಿ ಬಂದ್ರಿ ಅಂದ್ರೆ ನೀವೇ ಮಹಾಮಾನವರಾಗ್ತೀರಿ. ಇನ್ನು ದೇವಮಾನವ. ಡಿಸೆಂಬರ್ 25ನೇ ತಾರೀಕು ಕ್ರಿಸ್ತ ಗುಡ್ ಫ್ರೈಡೆ ಅಂತ ಮಾಡ್ತಾ, ಆ ಸಂದರ್ಭದೊಳಗ ಟಿವಿ ಒಳಗೊಂದು ಪಿಕ್ಚರ್ ಹಾಕಿರ್ತಾರೆ ಯೇಸು ಕ್ರಿಸ್ತನ ಬಗ್ಗೆ. ನೀವೆಲ್ಲ ನೋಡ್ಬೇಕು. ಯೇಸು ಕ್ರಿಸ್ತ, ಆ ಯೇಸು ಕ್ರಿಸ್ತನಿಗೆ ಅಲ್ಲಿರುವಂಥ ಕೆಲವರು ಹೆಂಗ ಶಿಕ್ಷೆಯನ್ನ ಕೊಡ್ತಾರೆ ಅಂದ್ರೆ, ಪ್ಲಸ್ನ ಆಕಾರದೊಳಗೆ ಇರುವಂಥ ಶಿಲುಬೆಗೆ ಏರಿಸಿರುವಂಥ ಆ ಯೇಸು ಕ್ರಿಸ್ತನಿಗೆ ಮಳಿ ಹೊಡಿತಾರ, ತಲೆಗೆ ಹೊಡಿತಾರ, ಕೈಗೆ ಹೊಡಿತಾರ, ಕಾಲಿಗೆ ಹೊಡಿತಾರ, ತೊಡಿಗೆ ಹೊಡಿತಾರ, ಹೊಟ್ಟಿಗೆ ಹೊಡಿತಾರ, ಮುಖಕ್ಕೆ ಹೊಡಿತಾರ. ಅಷ್ಟೆಲ್ಲ ಮಳಿಯನ್ನ ಹೊಡೆದು ಆ ಶಿಲುಬೆಯನ್ನ ಹಿಂಗ ಮ್ಯಾಲ ನಿಲ್ಲಿಸಿದಾಗ ಆ ಯೇಸು ಕ್ರಿಸ್ತನ ಕೊನೆಯ ಮೊಳಿ ಈ ಹಣಿಗೆ ಬರಬೇಕಾಗಿರ್ತದ. ಆ ಹಣಿಗೆ ಮೊಳಿಯನ್ನ ಹೊಡೆಯುವ ಸಂದರ್ಭದೊಳಗೆ ಯೇಸು ಕ್ರಿಸ್ತ ಅಂತಿರ್ತಾರ, ನಮಗ ಮುಳ್ಳು ಚುಚ್ಚುತ್ತು ಅಂದ್ರೆ 1 ವಾರ ಮನೆ ಬಿಟ್ಟು ಹೊರಗೆ ಬರಲ್ಲ. ಮುಳ್ಳು ಚುಚ್ಚುತ್ತು ಅಂದ್ರೆ 1 ತಿಂಗಳ ಸಾಲಿಗೆ ಹೋಗಲ್ಲ. ಮುಳ್ಳು ಚುಚ್ಚುತ್ತು ಅಂದ್ರೆ ಮುಳ್ಳು ಚುಚ್ಚಾದಂತ 10 ಮಂದಿಗೆ ಹೇಳಿ 100 ಮಂದಿ ಮಾತಾಡ್ಸಕ್ ಬರ್ತಾ. ಹೇಳುವ ತಾತ್ಪರ್ಯ, ಆ ಜೀಸಸ್ ಯೇಸು ಕ್ರಿಸ್ತ ಇವತ್ತ ಯಾಕ ದೇವರಾಗ್ಯಾನ ಅಂತ ಹೇಳಾಕಚ್ಚಿ. ಆ ಯೇಸು ಕ್ರಿಸ್ತನಿಗೆ ಯಾವಾಗ ಮೊಳಿಯನ್ನ ಹಾಕ್ತಿರ್ತಾರ, ಕೊನೆಯ ಮೊಳಿಯನ್ನು ಹೊಡೆಯುವ ಸಂದರ್ಭದೊಳಗ ಜೀಸಸ್ ಕ್ರಿಸ್ತ ಹೇಳುವಂತಹದ್ದು ಒಂದೇ ಒಂದು ಮಾತು, ಹೇ ಭಗವಂತನೇ, ಪ್ರಾರ್ಥನೆಯನ್ನ ಮಾಡ್ತಿದ್ದಾನೆ ಯೇಸು ಕ್ರಿಸ್ತ. ಹೇ ಭಗವಂತನೇ, ಇವರೆಲ್ಲರೂ ಸೇರಿ ನನಗೇನು ಮೊಳಿಯನ್ನು ಹೊಡಕತ್ತಾರಲ್ಲ, ಈ ಮೊಳಿಯನ್ನು ಹೊಡೆದಿರುವಂಥವರು ಯಾರಿಗೂ ನೀನು ಶಿಕ್ಷೆಯನ್ನ ಕೊಡಬೇಡಪ್ಪ, ಅವರೆಲ್ಲರಿಗೂ ಕ್ಷಮೆಯನ್ನ ಕೊಟ್ಟು ಅಂತ ಯೇಸು ಕ್ರಿಸ್ತ ಪ್ರಾರ್ಥನೆ ಮಾಡ್ತಿರ್ತಾನೆ. ಕೆಡಕನ್ನ ಬಯಸಿದವರಿಗೂ ಪ್ರೀತಿಸುವವ ದೇವಮಾನವ. ನಮ್ಮ ಮನೆಗೆ ಮುಳ್ಳು ಚೆಲ್ಲಲು, ನಮ್ಮ ದಾರಿಗೆ ಮುಳ್ಳು ಚೆಲ್ಲಲು ಅವರ ದಾರಿಗೆ ಹೂವು ಹಾಕೋಣ. ನಮ್ಮ ಮನೆಗೆ ಕಲ್ಲು ಎಸೆಯಲು ಅವರ ಮನೆಗೆ ಹಾರ ಹಾಕೋಣ. ದ್ವೇಷ ಸಾಧಿಸಿ ಜಗದಿ ಏನಿದೆ,
ಪ್ರೀತಿ ಒಂದಿರೆ ಗೆಲುವು ಜೊತೆಗಿರೆ ಅಂತ ಬಾಳ ಚಲೋ ಬರೀತಾನೆ ಆಧುನಿಕ ವಚನಕಾರ. ಅವರಿಗೂ ಪ್ರೀತಿಸುವವ ದೇವಮಾನವ. ನಮ್ಮ ಮನೆಗೆ ಮುಳ್ಳು ಚೆಲ್ಲಲು, ನಮ್ಮ ದಾರಿಗೆ ಮುಳ್ಳು ಚೆಲ್ಲಲು ಅವರ ದಾರಿಗೆ ಹೂವ ಹಾಕೋಣ. ನಮ್ಮ ಮನೆಗೆ ಕಲ್ಲು ಎಸೆಯಲು ಅವರ ಮನೆಗೆ ಹಾರ ಹಾಕೋಣ. ದ್ವೇಷ ಸಾಧಿಸಿ ಜಗದಿ ಏನಿದೆ, ಪ್ರೀತಿ ಒಂದಿರೆ ಗೆಲುವು ಜೊತೆಗಿರೆ ಅಂತ ಬಾಳ ಚಲೋ ಬರೀತಾನೆ ಆಧುನಿಕ ವಚನ. ಮಹಾಮಾನವ ದೇವಮಾನವನಾಗುವಂಥ ಪರಿ ಸಿದ್ಧಯ್ಯ ಪುರಾಣಿಕರು ತಮ್ಮ ವಚನದೊಳಗೆ ಸೂಕ್ಷ್ಮವಾಗಿ ತಿಳಿಸುವುದರ ಮೂಲಕ ಪೀಠಿಕಾ ಭಾಗವನ್ನು ತಮ್ಮೆಲ್ಲರಿಗೂ ತಿಳಿಸಿ ಈಗ ಪುರಾಣದ ವಿಚಾರಕ್ಕೆ ಬರುವಂಥವರಾಗೋದು. ನಿನ್ನೆ ದಿವಸ ಏನು ಹೇಳಬೇಕಿತ್ತವ? ನಿನ್ನೆ ಯಾರೂ ಬಂದಿಲ್ಲ ಅಂತ. ಬಂದಿದ್ರೆ ಏನು ಹೇಳೋದಿತ್ರವ? ಏನು ವಾ ಏನು ಹೇಳೋದು? ಪಾಪ ನೆನ್ಪಿಟ್ಟಾರ, ಜೋರಾಗಿ ಚಪ್ಪಾಳೆ ಹಾಕ್ರವ್ರಿಗೆ. ಕಲ್ಲವನ ಮನೆಯ ಎಮ್ಮಿ ಮಲ್ಲವನ ಮನೆಯ ಮುಂದೆ ಹೋಗಿ ಸಗಣಿ ಹಾಕ್ತದೆ. ಮಲ್ಲವ್ವ ಕುಳ್ಳು ಬಡದು ಹಾಕೊಳ್ತಾಳೆ. ಕಲ್ಲವ್ವ ಮಲ್ಲವ್ವ ಜಗಳಕ್ಕೆ ನಿಂತರು. ಅವ್ರ ಗಂಡಂದಿರಿಗೆ ಸುದ್ದಿ ಹೋಗ್ತದೆ. ಅವರಿಬ್ಬರು ಬರ್ತಾರೆ. ಅವರಿಬ್ಬರು ಬಂದು ಇವರಿಬ್ಬರ ಜಗಳ ನೋಡಿ ಅವ್ರದ್ದು ಜಗಳ ಸ್ಟಾರ್ಟ್ ಆಗ್ತದೆ. ಆ ಜಗಳ ಎಲ್ಲಿವರೆಗೂ ಹೋಗ್ತದೆ ಅಂದ್ರೆ ದೆಹಲಿಯೊಳಗಿರುವಂಥ ಸುಪ್ರೀಂ ಕೋರ್ಟ್. ಕಲ್ಲವ್ವ ಅಂತಾಳ ಇದು ನಂದು, ಮಲ್ಲವ್ವ ಅಂತಾಳ ಏನಂತಾಳ್ರಿ? ಎಷ್ಟು ಪಕ್ಕ ಹೇಳಿದ್ರು ನೋಡ್ರವ, ಎಷ್ಟು ಸೂಕ್ಷ್ಮವಾಗಿ ಕೇಳಾಕತ್ತಾರ. ಕುಳುಗೇರಿಯವರು ಸಾಮಾನ್ಯರಲ್ಲ, ಅಸಾಮಾನ್ಯರು ಅನ್ನೋದಕ್ಕೆ ಇದೇ ದೊಡ್ಡ ಸಾಕ್ಷಿ. ಇದು ಬರಬೇಕಾಗಿತ್ತು. ಮಕ್ಕಳಿಗೆ ನೀವು ಕಲಿಸ್ಬೇಕಾಗಿದ್ದು ಇದು. 100ಕ್ಕೆ 100 ಮಾರ್ಕ್ಸ್ ತಗೊಳ್ಳೋದು ದೊಡ್ಡದಿಲ್ಲವ್ವ. 100ಕ್ಕೆ 100 ತಗೊಂಡು ಆ ಪಾಟಿ ಚೀಲದಾಗ ಹತ್ತಿ ತುಂಬದಂಗೆ ತುಂಬಿ 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 ಕಳಿಸದೆ ಇದು ದೊಡ್ಡದಲ್ಲ. ಮಲ್ಲವ್ವ ಹೇಳಕತ್ತಾಳ, ನನ್ನ ಮನೆಯ ಮುಂದ ಸಗಣಿ ಹಾಕ್ಯಾದ, ಅದು ನಂದು ಅಂತ. ಒಂದು ವ್ಯತ್ಯಾಸ ತಿಳ್ಕೊಳ್ರಿ. ಕಲ್ಲವ್ವನ ಕತ್ತಾಳ ನಂದು, ಮಲ್ಲವ್ವನ ಕತ್ತಾಳ ನಂದು ಅಂತ. ಕಲ್ಲವ್ವ ಅಂತಿದಾಳ ನಂದು, ಮಲ್ಲವ್ವ ಅಂತಿದಾಳ ನಂದು. ಅದು ಯಾರ ಸಗಣಿ? ಯಾರ ಸಗಣಿ ಅದು? ಯಾರ್ದು? ಇದು ಅಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತಾರಲ್ಲ, ಇದು ಆಚೆ. ಕಲ್ಲವ್ವ ಬಡದಾಡಕತ್ತಾಳ ಇದು ನಂದು, ಮಲ್ಲವ್ವ ಬಡದಾಡಕತ್ತಾಳ ಇದು ನಂದು ಅಂತ. ಆದ್ರ ಸಗಣಿ ಎಮ್ಮಿದು ಅನ್ನೋದು ಅವರಿಬ್ರು ಮರ್ತಾರ. ಅದು ನಂದು ಇದು ನಂದು ಅಂತ ಬಡದಾಡುವ ಸಮಯದೊಳಗ ಎಮ್ಮಿ ಗೊಟ್ಟಕ್ಕಂದಾಚ್, ಎಮ್ಮಿ ಗೊಟ್ಟಕ್ಕ. 2 ಎಕರೆ ಹೊಲ ಸಾಲದಾಗ ದಂಡಿಗೆ ಹಚ್ಚ. ತಿರುಗಿ 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 ಕಾಲಂದ ಸೌದು ಹೋಗ್ಯಾವ. ನ್ಯಾಯಾಧೀಶ ಸುಪ್ರೀಂ ಕೋರ್ಟ್ನೊಳಗೆ ನ್ಯಾಯವನ್ನು ಕೊಡಬೇಕಾಗೈತಿ. ನ್ಯಾಯಾಧೀಶ ಹಿಂಗ ಕುಂತಾನ. ಈ ಕಡೆ ಕಲ್ಲವ್ವನ ಗಂಡ, ಮಲ್ಲವ್ವನ ಗಂಡ ಕಟಕಟಿಯೊಳಗ ಕುಂತ ಗಳಿಗೆಯೊಳಗ ನ್ಯಾಯಾಧೀಶ ಹೇಳ್ತಾನ, ಇದು ನಿಂದು ಅಲ್ಲ, ಇದು ನಿಂದು ಅಲ್ಲ, ಎಮ್ಮೆಗೆ ಕರ್ಕೊಂಡು ಬರ್ರಿ, ಅದಕ್ಕೆ ನ್ಯಾಯ ಕೊಡ್ತೀನಿ ಅಂದವ. ಅವ ಹೇಳಿದ ಕರೆಕ್ಟ್ ಅದ ಇಲ್ಲ? ಕರೆಕ್ಟ್ ಅದ ಇಲ್ರಿ? ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ.
ನಿಮ್ಮ ದಾನವ ನುಂಡು ಅನ್ಯರ ಹೊಗಳುವ ಕುನ್ನಿಗಳ ನೆನೆಂಬೆ ರಾಮನಾಥ. ಗುಬ್ಬಿ ಹೆರವರ ಮನೆಯ ತನ್ನ ಮನೆ ಎಂಬಂತೆ ಧರೆ ಧನ ವನಿತೆಯರು ಎನ್ನವರು ತನ್ನವರು ಎಂದು ಹೋರಿ ಹೋರಿ ಸಾಯುತ್ತಿದೆ ಜೀವ. ಸರ್ವ ಕರ್ತೃ ಕೂಡಲ ಚನ್ನ ಸಂಗಯ್ಯನರಿಯದೆ. ಗುಬ್ಬಿ ಮನಿ ಕಟ್ಟಿತ್ತು. ಗುಬ್ಬಿ ಮನಿ ಕಟ್ಟಿತ್ತು. ಎಲ್ಲಿ ಮನಿ ಕಟ್ಟಿತ್ತು ಅಂದ್ರ ನಿಮ್ಮ ಮನ್ಯಾಗ ಮನಿ ಕಟ್ಟಿತ್ತು. ಎಲ್ಲಿ ಕಟ್ಟಿತ್ತೇವ? ನಿಮ್ಮ ಮನ್ಯಾಗ ಕಟ್ಟಿತ್ತು. ನಿಮ್ಮ ಮನ್ಯಾಗ ಕಟ್ಟಿದ ಗುಬ್ಬಿ ಅದರ ಗೆಳೆಯ ಒಬ್ಬ ಇದ್ದ. ಆ ಗೆಳೆಯ ಬಂದ ಕೇಳ್ತಾನ, ತಮ್ಮ ಹೊರಗ ಮಳಿ ಭಾಳ ಬರಾಕತ್ತದ, ಒಂದು ತಾಸ್ ಮಳಿ ನಿಂದ್ರುತನ ನಾ ನಿನ್ನ ಮನ್ಯಾಗ ಬಂದ ಇರ್ತೀನೋ, ನನಗ ಜಾಗ ಕೊಡು ಅಂತ ಈ ಗುಬ್ಬಿ ತನ್ನ ಗೆಳೆಯನಿಗೆ ಹೇಳಿದಾಗ ಈ ಗುಬ್ಬಿಗೆ ಸೊಕ್ಕು ಬಂದಿತ್ತು. ಏನು ಸೊಕ್ಕು ಬಂದಿತ್ತು? ಈ ಮನಿ ನಂದು ಅನ್ನೋ ಸೊಕ್ಕು ಬಂದಿತ್ತು. ಈ ಮನಿ ನಂದು ಅನ್ನುವ ವ್ಯಾಮೋಹ ಬಂದಿತ್ತು. ಈ ಮನಿ ಸಂಪೂರ್ಣವಾಗಿ ನನಗ ಬಿಟ್ರ ಇನ್ನೊಬ್ಬರಿಗೆ ಇಲ್ಲ ಅಂತ ಬಂದಿತ್ತು. ಯಾವಾಗ ದೀಪಾವಳಿ ಬಂತು, ದೀಪಾವಳಿ ಬಂದಾಗ ಮನಿ ಸ್ವಚ್ಛ ಮಾಡಕತ್ತಿದ್ರು. ಮನಿ ಸ್ವಚ್ಛ ಮಾಡುವ ಸಂದರ್ಭದೊಳಗ ಫೋಟೋದ ಹಿಂದೆ ಇದು ಕಟ್ಟಿತ್ತು. ಏನು? ಗೂಡು ಕಟ್ಟಿತ್ತು. ಆ ಗೂಡ ಹೊಲಸು ಮಾಡ್ತದ, ಇದನ್ನು ಒಯ್ದು ಚೆಲ್ಲಬೇಕು ಅಂತ ತಿಪ್ಪ್ಯಾಗ ಒಯ್ದು ನೀವು ಹಾಕಿ ಬಂದ್ರಿ. ಈ ಗುಬ್ಬಿ ಎಲ್ಲಿ ಹೋಯ್ತು? ತಿಪ್ಪ್ಯಾಗ ಕುಚ್ಚು. ಆಗ ಆ ಗೆಳೆಯನಿಗೆ ಏನು ಹೇಳಿತ್ತಲ್ಲಿದ್ದು, ಇದು ನನ್ನ ಮನೆಯದ, ನಿನಗ ಅವಕಾಶ ಇಲ್ಲ, ನಡಿ ನಡಿ ಅಂತ ಅಂದಿತ್ತು. ಒಂದೇ ಒಂದು ತಾಸಪ್ಪ ಮಳಿ ಬರಾಕತ್ತದ, ಮಳಿ ನಿಂತ ಗಳಿಗೆ ಒಳಗ ನಾ ಹಾರು ಹೋಗಿ ಬಿಡ್ತೇನೆ, ಒಂದೇ ಒಂದು ತಾಸು ಜಾಗ ಕೊಡು ಅಂದ್ರು ಗೆಳೆಯ ಗುಬ್ಬಿ ಕೊಡಲಿಲ್ಲ. ಯಾವಾಗ ನೀವು ಮನೆ ಸ್ವಚ್ಛ ಮಾಡೋ ಕಾಲಕ್ಕ ಆ ಗುಬ್ಬಿ ಗೂಡು ಒಯ್ದು ನೀವು ತಿಪ್ಪ್ಯಾಗ ಹಾಕಿದಾಗ ಈ ಗುಬ್ಬಿ ತಿಪ್ಪ್ಯಾಗ ಬಿದ್ದಿತ್ತು. ಆ ಗುಬ್ಬಿ ಹಾರಾಡಕತ್ತಿತ್ತಲ್ಲ, ಆ ಗುಬ್ಬಿ ಬಂದು ಇದಕ್ಕೆ ಹೇಳ್ತದ, ನೋಡಪ್ಪ ನನ್ನ ಮನೆ ಅಂದ್ಯಲ್ಲ, ಎಲ್ಲದ ನಿನ್ನ ಮನೆ? ನನ್ನ ಮನೆ ಇಡೀ ಎಲ್ಲದಕ್ಕ ನಾನೇ ಮಾಲಕ ಅಂದಿದ್ದಲ್ಲ, ಎಲ್ಲದ ನಿನ್ನ ಮನೆ? ನೋಡು ನಿನ್ನ ಮನೆ ಎಲ್ಲಿಗೆ ಬಂದದ? ತಿಪ್ಪ್ಯಾಗ ಬಂದು ಬಿದ್ದದು. ಎಲ್ಲಿ? ತಿಪ್ಪ್ಯಾಗ ಬಂದು ಬಿದ್ದದ. ಇದು ನನ್ನ ಮನೆನೂ ಅಲ್ಲ, ನಿನ್ನ ಮನೆನೂ ಅಲ್ಲ. ಯಾಕ? ಇದು ಎಲ್ಲ ದೇವರ ಮನೆಯದ. ದೇವರ ಮನೆ ಇದು. ಈ ಜಗವೆಲ್ಲ ಬಾಡಿಗೆದಾರರು ನಾವು ನೀವುಗಳೆಲ್ಲ. ಇಷ್ಟೇ ವರ್ಷ ಇಷ್ಟೇ ದಿವಸ ಇರಬೇಕೆಂಬ ಕಟ್ಟುಕರಾರು. ನಮ್ಮ ಆಯುಷ್ಯ ಪ್ರಮಾಣ ಮುಗಿದ ಗಳಿಗೆ ಒಳಗ ಒಂದೇ ಒಂದು ನಿಮಿಷಪ್ಪ ಮನ್ಯಾಗ ಹೋಳಿಗೆ ಮಾಡಕತ್ತಾರ, ಒಂದು ಹೋಳಿಗೆ ತಿಂದ ಬರ್ತೀನಂದ್ರೆ ಇಲ್ಲ ಅಂತಾನೆ ಯಮರಾಯ್. ಇಷ್ಟೇ ದಿವಸ ಇಷ್ಟೇ ವರ್ಷ. ದೇವರ ಮನೆ ಇದು. ಈ ಜಗವೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ. JS ಶುರುದ್ರಪ್ಪನವರು ಭಾಳ ಚಲೋ ಬರೀತಾರೆ. ಯಾವುದು ನನ್ನದು ಅಂತ ನಾವು ಭಾವಿಸ್ಕೊಂಡಿದ್ದೀವೋ ಅದು ನಮ್ಮದಲ್ಲ. ಹಾಗ ಈ ಗುಬ್ಬಿ ಇನ್ನೊಬ್ಬರ ಮನೆಯೊಳಗ ಹೆಂಗ ಗೂಡು ಕಟ್ಟಿತ್ತೋ ಹಂಗ ದೇವರ ಮನ್ಯಾಗ ನಾವೆಲ್ಲ ಮನಿ, ಹೊಲ, ಹೆಂಡ್ರು, ಮಕ್ಕಳು ಅನ್ನುವಂಥ ಆಸ್ತಿ ಮಾಡ್ಕೊಂಡು ನೀವೆಲ್ಲ ಒಂದು ಗಾದಿ ಮಾತು ಕೇಳಿರ್ಬೇಕು. ಮೂಗು ಕೊಟ್ಟ ದೇವರನ್ನ ಬಿಟ್ಟು, ಕೇಳಿರೇನೇವು? ಮೂಗು ಕೊಟ್ಟ ದೇವರನ್ನ ಬಿಟ್ಟು
ಮೂಗುತಿ ಕೊಟ್ಟ ಅಕ್ಕ ಸಾಲಿಗನ ನೆನೆಯುವಂತೆ ಬದುಕು. ಭಾಳ ಚಲೋ ಮೂಗನತ್ತು ಮಾಡಿಸಿದ್ಲು ಒಬ್ಬಕ್ಕೆ, ಭಾಳ ಚಲೋ. ಎಲ್ಲರೂ ಆ ಮೂಗ್ನತ್ತ ನೋಡ್ಲಿ 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 ಅಂತ ಮುಖ ಹಾರಿಸಿ ಮಾತಾಡ್ತಿದ್ರು. ಯಾರು ಆಕಿನ ಮೂಗನತ್ತ ನೋಡಲಿಲ್ಲ. ಸಿಟ್ಟು ಬಂತು, ಗುಡಿಸ್ಲಿತ್ತು, ಗುಡಿಸ್ಲಿಗೆ ಬೆಂಕಿ ಹಚ್ಚಿಬಿಟ್ಲಕ್ಕಿ. ಆ ಗುಡಿಸ್ಲಿಗೆ ಯಾವಾಗ ಬೆಂಕಿ ಹಚ್ಚಿದ್ಲು, ಇದು ಪಳಪಳ ಅಂತ ಅದಕ್ಕೆ ಹೊಳೆಯಾಕತ್ತು. ಒಬ್ಬಕ್ಕೆ ಓಡಿ ಬಂದು, ಎಂಥ ಚಲೋದಾಯವ್ವ ನಿನ್ನ ಮೂಗನ ತಂಡ ತಡ ಹುಚ್ಚಿ, ಇದೇ ಮಾತು ಮೊದಲ ಹೇಳಿದ್ರೆ ನನ್ನ ಗುಡಿಸ್ಲು ಉಳಿತಿತ್ತು ಅಂದ್ಲಕ್ಕಿ. ಮೂಗು ಕೊಟ್ಟ ದೇವರನ್ನ ಬಿಟ್ಟು ಮೂಗುತಿ ಕೊಟ್ಟ ಅಕ್ಕ ಸಾಲಿಗನ ನೆನೆಯುವಂತೆ ಬದುಕು. ಮೂಗನತ್ತೇನೋ ಹಾಕಿದ್ರೆ ಖರೆ, ಮೂಗು ಬಟ್ಟೇನೋ ಅಕ್ಕ ಸಾಲಿಗ ಮಾಡಿಕೊಟ್ಟ ಖರೆ. ಮೂಗ ಇರಲಿಲ್ಲ ಅಂದ್ರೆ ಎಲ್ಲಿ ಹಾಕೊಂತಿದ್ರಿ? ಹೇಳದ ಅರ್ಥ ಆಯ್ತವ. ಮೂಗ ಇರಲಿಲ್ಲ ಅಂದ್ರೆ ಎಲ್ಲಿ ಹಾಕೊಂತಿದ್ರಿ? ಈ ಜಗತ್ತಿನ್ಯಾಗ ಗಾಳಿ ಕೊಟ್ಟಿಲ್ಲ, ನೀರು ಕೊಟ್ಟಿಲ್ಲ, ಭೂಮಿ ಕೊಟ್ಟಿಲ್ಲ, ಆಕಾಶ ಕೊಟ್ಟಿಲ್ಲ, ಬೆಂಕಿ ಕೊಟ್ಟಿಲ್ಲ ಅಂದ್ರೆ ಬದುಕು ಹೆಂಗಾಗಿತ್ತು? ಸುಮ್ಮನೆ ಒಂದೇ ತಾಸು ಗಾಳಿ ಸ್ಟ್ರೈಕ್ ಮಾಡ್ತದೆ. ಏನಂತ? ಒಂದು ತಾಸು ನಾವು ಒಟ್ಟ ನಿಮ್ಮ ಹತ್ರ ಸುಳಿಯೋದೇ ಇಲ್ಲ ಅಂದ್ರೆ ಚಟಪಟ ಅಂದು ಓಸು ಮಂದಿ ಹೋಗ್ತೀವಿ. ಭೂಮಿನೂ ಸ್ಟ್ರೈಕ್ ಮಾಡ್ತದೆ. ಒಂದು ತಾಸು ನೀವು ಯಾರು ನನ್ನ ಮೇಲೆ ಕುಂದ್ರಬೇಡ್ರಿ, ನನ್ನ ಮೇಲೆ ನಿಂದ್ರಬೇಡ್ರಿ, ಇಷ್ಟು ಸ್ಟ್ರೈಕ್ ಮಾಡಿದ್ರೆ ಪಂಚಭೂತಗಳಿಂದ ನಿರ್ಮಾಣವಾದ ದೇಹ ಅದು ದೇವನ ಆಸ್ತಿ, ಅದು ದೇವರ ಆಸ್ತಿ. ಅದಕ್ಕೆ ಸರ್ವ ಕರ್ತೃ ಕೂಡಲ ಚನ್ನ ಸಂಗಯ್ಯ. ನಾವ್ಯಾರೂ ಅಲ್ಲ. ಈಗ ನಾನು 10 ಎಕರೆ ಹೊಲ ಗಳಿಸಿರ್ಬೋದು. ನಾನು ಮಾಡೋಕ್ಕಿಂತ ಮೊದಲು ನಮ್ಮಪ್ಪ ಮಾಡೋಕ್ಕಿಂತ ಮೊದಲು ಅವರಪ್ಪ ಮಾಡೋಕ್ಕಿಂತ ಮೊದಲ ಅವರಪ್ಪ. ಹಿಂಗೆ ಸುಮ್ಮನೆ ಹೇಳ್ಕೊಂತ ಹೋಗ್ರಿ. ಮೊದಲು ಯಾರು ಬರ್ತಾರೆ? ಸರ್ವ ಕರ್ತೃ ಕೂಡಲ ಚನ್ನ ಸಂಗಯ್ಯ, ಅರ್ಥಾತ್ ದೇವರು ಅನ್ನೋನು ಬರ್ತಾನೆ. ಅಂಥ ದೇವರನ್ನ ಮರೆತು ಎಮ್ಮೆ ಸಗಣಿ ನಂದು ನಿಂದು ಅಂತ ಬಡ್ದು ಆಡಕಚ್ಚಿ. ಎಮ್ಮೆ ನಂದು ಅಲ್ಲ, ನಿಂದು ಅಲ್ಲ, ಭಗವಂತನ ಸೃಷ್ಟಿ ಎಮ್ಮೆ ಅದ. ಆ ಎಮ್ಮಿನೇ ಕೊಟ್ಟಿರಲಿಲ್ಲ ಅಂದ್ರೆ ಯೋಚನೆ ಮಾಡ್ಬೇಕಲ್ರಿ? ಯೋಚನೆ. ಹಂಗ ಆತ ಹೇಳ್ತಿದ್ದಾನ, ನ್ಯಾಯಾಧೀಶ ನಾ ನಿನಗೂ ನ್ಯಾಯ ಕೊಡಬೇಕಾಗಿಲ್ಲ, ಇವನಿಗೂ ನ್ಯಾಯ ಕೊಡಬೇಕಾಗಿಲ್ಲ, ಎಮ್ಮಿಗೆ ನ್ಯಾಯ ಕೊಡಬೇಕಾಗ್ಯದ. ಕಾರಣ ಎಮ್ಮಿ ಸಗಣಿಯದ. ಹೌದು, ಇಷ್ಟನ್ನು ಕೊಟ್ಟಿಹುದಾತನ ಕರುಣೆ, ಒಂದಿಷ್ಟಾದರೂ ಸಾಲದೆ ಉಪಕೃತಿ ಸ್ಮರಣೆ. ಇದನ್ನು ನಾನು ಹೇಳ್ತಿಲ್ಲ, ಪುಟ್ಟರಾಜ ಕವಿ ಗವಾಯಿಗಳವರು ಬರೆದ ಮಹಾಮಾತೆ ಗುಡ್ಡಾಪುರ ದಾನಮ್ಮ ದೇವಿಯ ಪುರಾಣದ ಪ್ರಥಮ ಸಂಧಿಯೊಳಗ ನಾರದ ಮಹರ್ಷಿ ಭೂಮಿಗೆ ಬಂದಾನ. ತ್ರಿಲೋಕ ಸಂಚಾರಿಯಾದ ನಾರದ ಮಹರ್ಷಿ ಯಾವಾಗ ಭೂಮಿಗೆ ಬಂದು ನೋಡಿದಾನ, ನೋಡಿದಾನಂದ್ರ ಯಾವುದು ನನ್ನದಲ್ಲವೋ ಅದನ್ನ ನಂದು 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 ಅಂತ ಈ ಮನುಷ್ಯ ಬಡ್ದಾಡಕತ್ತಾನ. ಇದಕ್ಕೊಬ್ಬ ಭಗವಂತ ಸೃಷ್ಟಿಕರ್ತ ಅದಾನ ಅನ್ನೋದು ಮರ್ತಾನ. ಅದನ್ನ ಬಿಟ್ಟು ನಂದು ನಂದು ಅಂತ ಬಡ್ದಾಡಕತ್ತಾನ ಪರಮಾತ್ಮ. ನೀ ಹೆಂಗಾದ್ರೂ ಮಾಡಿ ಜಗತ್ತು ಉದ್ಧಾರ ಮಾಡಕ್ಕೆ ಒಬ್ರು ಯಾರನ್ನಾರ ಕಳಿಸು ಅಂತ ಹೇಳಾಕತ್ತಾರ. ಇಷ್ಟ ಹೇಳುವ ಸಂದರ್ಭದೊಳಗ, ಭರತ ನಾಟ್ಯ ನಡೆಯುವ ಸಂದರ್ಭದೊಳಗ ಆ ಪುಣ್ಯಾತ್ಮ ನಾಟ್ಯವನ್ನ ಮಾಡ್ತಾ 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 ಹೇಳ್ತಿದ್ದ. ಅಷ್ಟೇ ಅಲ್ಲ, ಇಲ್ಲಿ ಅಧರ್ಮ, ಅನ್ಯಾಯ, ಅತ್ಯಾಚಾರ ಒಂದೇ ಎರಡೇ
ನೂರುಗಳು ಹೆಚ್ಚೆಚ್ಚ ಆಗಿಬಿಟ್ಟಾವಪ್ಪ. ಹೆಚ್ಚಾಗಿರುವಂಥ ಅಧರ್ಮವನ್ನ ಧರ್ಮದ ಮಾರ್ಗಕ್ಕೆ ಕರೆಸ್ಬೇಕಾಗಿತ್ತು ಅಂದ್ರೆ ಒಬ್ರು ಯಾರಾದ್ರೂ ಭೂಮಿಗೆ ಹೋಗಬೇಕಾಗ್ಯದ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭೂತಲೆ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯೊಳಗ ಬರಿತ, ಯಾವಾಗ ಭೂಮಿಯ ಮೇಲೆ ಅಧರ್ಮ ಹೆಚ್ಚಾಗ್ತದೆ, ಅನ್ಯಾಯ ಹೆಚ್ಚಾಗ್ತದೆ, ಅತ್ಯಾಚಾರಗಳು ಹೆಚ್ಚಾಗ್ತದೆ, ಅನಾಚಾರಗಳು ಹೆಚ್ಚಾಗ್ತದೆ, ಪ್ರೀತಿಗಳು ಕಡಿಮೆಯಾಗಿ ದ್ವೇಷದ ಭಾವ ಬೆಳೀತದೆ, ಆ ಸಂದರ್ಭದೊಳಗ ಮತ್ತೆ ನಾನು ಉದಯಿಸಿ ಬರ್ತೇನೆ ಅಂತ ಶ್ರೀಕೃಷ್ಣ ಭಗವದ್ಗೀತೆಯೊಳಗ ಬರೀತ. ಆಗ ನಾರದ ಮಹರ್ಷಿ ಹೇಳ್ತಿದ್ದಾನೆ, ನೋಡು ಭಗವಂತನೇ ಪರಮಾತ್ಮನೇ, ಈ ನಾಡಿನೊಳಗ ಅಧರ್ಮ ಹೆಚ್ಚಾಗಿ ಅಸತ್ಯಗಳು ತಾಂಡವ ನೃತ್ಯ ಮಾಡ್ತಿದ್ದಾವೆ. ಯಾವ ಮನೆಯೊಳಗ ಸತ್ಯದ ಛಾಯೆ ಇರಬೇಕಾಗಿತ್ತೋ ಆ ಮನೆಯೊಳಗ ಅಸತ್ಯ ಕುಣಿದು ಕುಣಿದು ಕುಪ್ಪಳಿಸಕತ್ತಾದ ಭಗವಂತ. ಯಾವ ತಂದೆ ತಾಯಿಗಳು ಮಕ್ಕಳಿಗೆ ಮಾರ್ಗದರ್ಶನವನ್ನ ಮಾಡಬೇಕಾಗಿತ್ತೋ ಅದೇ ತಂದೆ ತಾಯಿಗಳು ದಾರಿ ಬಿಡಾಕತ್ತಾರ ಪರಮಾತ್ಮ. ಯಾವ ಮಕ್ಕಳು ತಂದೆ ತಾಯಿಗಳನ್ನ ಜೋಪಾನ ಮಾಡಬೇಕಾಗಿತ್ತೋ ಅದೇ ಮಕ್ಕಳು ತಂದೆ ತಾಯಿಗಳನ್ನ ಒದ್ದು ಹೊರಗೆ ಹಾಕಾಕತ್ತಾರ ಪರಮಾತ್ಮ. ಇದೆಲ್ಲ ಅನಾಚಾರ. ನಾ ಮೊನ್ನೆ ಒಂದು ಪೇಪರ್ ಓದಾಕತ್ತಿದ್ದೆ, ಈಗ ಒಂದು 2 ತಿಂಗಳದ ಹಿಂದಿನ ಸುದ್ದಿ ಹೇಳ್ತೀನಿ. ಎಷ್ಟು ನೋವನಿಸ್ತದಂದ್ರೆ, ನಮ್ಮ ಪಕ್ಕದ ರಾಜ್ಯ ಕೇರಳದೊಳಗ ನಡೆದ ಸತ್ಯ ಘಟನೆ ನಿಮಗೆ ಹೇಳ್ತೀನಿ. ಮಗ ತಂದೆ ತಾಯಿಗಳಿಗೆ ಮೊಬೈಲ್ ಬೇಕಾಗ್ಯದ, ನನಗೆ ಮೊಬೈಲ್ ಕೊಡಿಸು ಅಂತ ಕೇಳ್ದ. ತಂದೆ ತಾಯಿಗಳು ಹೇಳ್ತಾರ, ತಮ್ಮ ನಿನಗಿನ್ನೂ ಮೊಬೈಲ್ ಉಪಯೋಗ ಮಾಡುವಂಥ ವಯಸ್ಸು ಇದು ಅಲ್ಲ, ನೀ ವಯಸ್ಸಿಗೆ ಬಂದ ಮೇಲೆ ನಿನಗೆ ಮೊಬೈಲ್ ಕೊಡಿಸ್ತೀನಿ, ಈ ಸದ್ದ ಬ್ಯಾಡ ಅಂತ ತಂದೆ ತಾಯಿಗಳು 1-2 ಮಾತು ಬೈದಿದ್ದ ಪರಿಣಾಮಕ್ಕೆ ಆ ಮಗ ಎಂಥ ದುಷ್ಟತನದ ಕೆಲಸ ಮಾಡ್ತಾನೆ ಗೊತ್ತೇ ನಿಮಗೆ. ಪಕ್ಕದ ಆತನ ಗೆಳೆಯನ ಫೋನ್ ತೆಗೆದುಕೊಂಡು ಬಂದು, ಯಾವ ತಂದೆ ತಾಯಿಗಳು ಗಂಡ ಹೆಂಡತಿಯರು 4 ಗೋಡೆಗಳ ಮಧ್ಯೆ ಯಾವ ಸಂಸಾರವನ್ನ ಮಾಡಬೇಕಿತ್ತೋ ಆ ಸಂಸಾರ ಮಾಡುವ ಸಂದರ್ಭದ ವಿಡಿಯೋ ಮಾಡ್ತಾನೆ. ಆ ಸಂದರ್ಭದ ವಿಡಿಯೋವನ್ನ ಮಾಡಿ ಸಾಮಾಜಿಕ ಜಾಲತಾಣದೊಳಗ ಹರಿಬಿಡ್ತಾನ. ಏನಂತ ಬರಿತಾನ ಅಂದ್ರ, ನಮ್ಮವ್ವ ನಮ್ಮಪ್ಪ ನನಗ ಮೊಬೈಲ್ ಕೊಡಿಸಿಲ್ಲ, ಅದಕ್ಕೆ ಈ ವಿಡಿಯೋ ನಮ್ಮವ್ವ ನಮ್ಮಪ್ಪಂದದ, ಎಲ್ಲರೂ ನೋಡ್ರಿ ಅಂತ ವಿಡಿಯೋ ಹಾಕ್ತಾರೆ. ಹೇಳುವ ತಾತ್ಪರ್ಯ ಎಲ್ಲಿಗೆ ಬಂದದೆ ಅಂತ. ನೀವು ತಂದೆ ತಾಯಿಗಳಾಗುವಂಥವರು ನೀವು ಯೋಚನೆ ಮಾಡಬೇಕಲ್ಲ. ನನ್ನ ಮಗ ಒಬ್ಬನೇ ಅದ, ನನ್ನ ಮಗಳು ಒಬ್ಬಳೇ ಅದಾಳ, ತಲೆ ಮ್ಯಾಲಲ್ಲ ಇನ್ನೊಂದು ತಲೆ ಮ್ಯಾಲ ಕುಂದರ್ಸ್ಕೊಂಡಿರ್ತೀರಿ. ನೀವರ ಅವರಿಗೆ ಅವಾಗ ಬುದ್ಧಿವಾದವನ್ನ ಹೇಳಿ ಸಂಸ್ಕಾರವನ್ನ ಕೊಟ್ಟು ಕೂರಿಸಿದ್ರೆ ಬಹುಶಃ ಇಂಥ ಘಟನೆಗಳಾಗಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಎಷ್ಟು ನೀವು ಮಕ್ಕಳಿಗೆ ಕಲಿಸಾಕತ್ತೀರಿ ಅಂದ್ರೆ ನಿಮ್ಮ ಮಕ್ಕಳೇ ನಿಮಗೆ ಒದ್ದು ಹೊರಗೆ ಹಾಕುವಂಗೆ ಕಲಿಸಾಕತ್ತೀರಿ. ಯಡ್ರಾಮಿ ಮುತ್ತೆ ಹಿಂಗ್ಯಾಕೆ ಮಾತಾಡ್ತಾರಂತ ಅನ್ಬಹುದು, ಅಂದರೂ ಪರವಾಗಿಲ್ಲ, ಸತ್ಯ ಘಟನಾ ಹೇಳಾಕತ್ತೀರಿ. ನನ್ನ ಮಗ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಮತ್ತು ಇಂಜಿನಿಯರ್ ಒಳಗ ಅದು ಬಿಲ್ಡಿಂಗ್ ಕಟ್ಟೋ ಬೇರೆ, ಸಾಫ್ಟ್ವೇರ್ ಬೇರೆ, ಹಾರ್ಡ್ವೇರ್ ಬೇರೆ, 108. ಡಾಕ್ಟರ್ ಆಗಬೇಕು, ಹಲ್ಲಿಂದ ಬೇರೆ, ಕಣ್ಣಿಂದ ಬೇರೆ, ಬಾಯಿದ ಬೇರೆ, ಕಿವಿದ ಬೇರೆ, 108 ಡಾಕ್ಟರ್ಗಳು. ಮಾಡಕ್ಕೆ ನಾ ಬ್ಯಾಡನ್ನಲ್ಲ, ಓದಿಸಕ್ಕೂ ನಾ ನಿಮಗೆ ಬ್ಯಾಡನ್ನಲ್ಲ, ಆದ್ರೆ ಲಕ್ಷ ಕೊಟ್ಟು ಕೇಳ್ರಿ.
ಮಗ ಹೇಳ್ತಾನ, ಯವ್ವ ನನ್ನ ಸಾಲಿ ಕುಳಗೇರಿ ಒಳಗ ಮುಗಿದದ, ನನ್ನ ಸಾಲಿ ಕುಳಗೇರಿ ಒಳಗ ಮುಗಿದದ, ಇನ್ನು ನಾ ಏನಿದ್ರು ಯಡ್ರಾಮಿಗೆ ಹೋಗಬೇಕಂತಾನ. ಯಡ್ರಾಮಿಗೆ ಸಾಲಿಗೆ ಕಳಿಸ್ತೀರಿ, ಯಡ್ರಾಮಿ ಒಳಗ ಸಾಲಿ ಕಲಿತಾನ ಖರೆ. ಮತ್ತ ಮಗ ಹೇಳ್ತಾನ, ನನ್ನ ಸಾಲಿ ಯಡ್ರಾಮ್ಯಾಗ ಮುಗಿದುದ, ಇನ್ನ ಗುಲ್ಬರ್ಗಾಕ್ ಹೋಗ್ಬೇಕಂತ. ಮತ್ತೊಂದು ತಟ್ಟಕ ಖುಷಿ ಆಗತ್ತ, ನನ್ನ ಮಗ ಗುಲ್ಬರ್ಗ ಕಲಬುರಗಿ ಅನ್ನೋ ಪಟ್ಟಣದೊಳಗ ಇದ್ದ ಕಲಿಯಾಕತಾನ ಅನ್ನೋ ಖುಷಿ ನಿಮ್ಮೊಳಗ ಇರ್ತದ ಖರೆ. ಆ ಮಗ ಮತ್ತು ಮುಂದುವರೆದು ಹೇಳ್ತಾನ, ನನ್ನ ಸಾಲಿ ಕಲಬುರಗಿಯಾಗೂ ಮುಗಿದುದೆವ್ವ, ಇನ್ನೇನಿದ್ರು ನಾ ಬೆಂಗಳೂರಿಗೆ ಹೋಗ್ಬೇಕಂತಾನ. ಬೆಂಗಳೂರಿಗೆ ಕೊಟ್ಟು ಕಳಿಸ್ತೀರಿ, ನಿಮ್ಮ ಮಗ ಬೆಂಗಳೂರಿನಾಗ ಅದಾನ ಅನ್ನೋ ಖುಷಿ ನಿಮಗೆ ಇರ್ತದ. ಇಡೀ ಊರಿಗೆ ಪೇಡ ಹಂಚಿ ಬಂದಿರ್ತೀರಿ, ನನ್ನ ಮಗ ಬೆಂಗಳೂರಿನಾಗ ಕಲಿಯಾಕತಾನ ಅನ್ನುವ ಖುಷಿ ನಿಮ್ಮೊಳಗ ಇರ್ತದ. ಅದೇ ಖಾರ, ಅದೇ ಕಟ್ಟಿ ರೊಟ್ಟಿ, ಅದೇ ಎಣ್ಣೆ, ಅದೇ ಕಟ್ಟಿ ರೊಟ್ಟಿನ ನೀರಾಗ ಹಾಕಿ ಮೆತ್ತಗ ಮಾಡಿ ನೀವು ಬಡತನದೊಳಗ ಬದುಕು ಮಾಡ್ತಿರ್ತೀರಿ. ನನ್ನ ಮಗನಿಗೆ ಬಡತನ ಗೊತ್ತಾಗಬಾರದು ಅಂತ ಸಾಲ ಮಾಡಿ ರೊಕ್ಕ ಕೊಟ್ಟು ಬೆಂಗಳೂರಿಗೆ ಕಳಿಸ್ತೀರಿ. ಬೆಂಗಳೂರಿಗೇನೋ ಹೋಗ್ತಾನ ಖರೆ, ಬೆಂಗಳೂರಿಗೆ ಹೋಗಿರುವಂಥ ಪುಣ್ಯಾತ್ಮ ಓದಾಕತಾನೋ ಯಾರು ನೋಡ್ತೀರಿ. ಹಂಗೋ ಹಿಂಗೋ ಮಾಡಿ ಬೆಂಗಳೂರಿನಾಗ ಓದ್ತಾರ. ನನ್ನ ಮಗ ಇನ್ನೊಂದು ತಟ್ಟಕ್ಕೆ ರೊಕ್ಕ ಕೊಡ್ಬೇಕಂತ 1 ಎಕರೆ ಹೊಲ ಮಾರ್ಚ್ ಅದೇ ರೊಕ್ಕ ಒಯ್ದ ಮಗನಿಗೆ ಕೊಡುತ್ತೀವಿ. ಆ ಮಗ ಮುಂದುವರೆದ ಹೇಳ್ತಾನ, ಯವ್ವ ನಂದು ಓದಾದು ಬೆಂಗಳೂರಿನಾಗೂ ಮುಗಿದುದ, ಇನ್ನ ನಾ ಕೆಲಸ ಮಾಡಬೇಕು. ಆ ಕೆಲಸ ಹುಡುಕಾಕತ್ತೀನಂದಾಗ ಇನ್ನೊಂದು ತಟ್ಟಕ್ಕೆ ಖುಷಿ ಆಗತ್ತ. ನನ್ನ ಮಗ ಓದೋದೆಲ್ಲ ಮುಗ್ದದ, ನನ್ನ ಮಗನಿಗೆ ಕೆಲಸ ಹತ್ತಬೇಕಾಗ್ಯದ, ಜಾಬ್ ಬರಬೇಕಾಗ್ಯದ, ನನ್ನ ಮಗ ಹಂಗಾಗಬೇಕು ಹಿಂಗಾಗಬೇಕಂತ ಇಡೀ ಊರು ಮಂದಿಗೆ ಕೈಕಾಲ ಬಿದ್ದು ಸಾಲ ಮಾಡಿ ರೊಕ್ಕ ಕೊಡ್ತೀರಿ ಮಗನಿಗೆ. ಆ ಮಗ ಫೋನ್ ಹಚ್ಚಿ ಹೇಳ್ತಾನ, ಯವ್ವ ನನ್ನ ಕೆಲಸ ಬೆಂಗಳೂರಿನ್ಯಾಗ ಇಲ್ಲ, ವಿದೇಶಕ್ಕೆ ಹೋಗಬೇಕಾಗ್ಯದ ಅಂತಾನ. ವಿದೇಶಕ್ಕೆ ಕೊಟ್ಟ ಕಳಿಸ್ತೀರಿ, ನನ್ನ ಮಗ ವಿದೇಶದಾಗ ಅದಾನ, ವಿದೇಶಕ್ಕೆ ಹೊಂಟಾನ ಅಂತ ಹೇಳಿ ಇಡೀ ಊರಿಗೆ ಪೇಡ ಹಂಚಿ ಬರ್ತೀರೇನೋ ಖರೆ. ಆ ಮಗ 4 ವರ್ಷ ಆದ ಮ್ಯಾಲ ನೀವು ಫೋನ್ ಹಚ್ಚಿ ಹೇಳ್ತೀರಿ, ಮಗ ನೀ ವಯಸ್ಸಿಗೆ ಬಂದಿಯಪ್ಪ, ನಿನಗೆ ಲಗ್ನ ಮಾಡಬೇಕಾಗ್ಯದಪ್ಪ, ಅಕ್ಕಿ ಕಾಳ ಹಾಕಿ ನನ್ನ ಕಣ್ಣ ನೋಡ್ಬೇಕಾಗ್ಯದಪ್ಪ, ಮೊಮ್ಮಗನನ್ನ ತೊಡಿ ಮ್ಯಾಲ ಹಾಕ್ಕೊಂಡು ಆಡಿಸ್ಬೇಕು ಅಂತ ಅನಿಸ್ಯಾದಪ್ಪ, ಬಾ ನಿನಗೆ ಲಗ್ನ ಮಾಡ್ತೀವಿ ಅಂದ್ರ ಆ ಮಗ ಅಂತಾನ ನಾ ಬರ್ಬೇಕಂತೀನಿ ಖರೆಯವ್ವ, ನನ್ನ ಕಂಪನಿಯೊಳಗ ರಜಾ ಕೊಡುವಲ್ಲಾಗ್ಯಾರ, ನನಗೆ ಬರಕ್ಕಾಗಲ್ಲ. ಇಷ್ಟು ಹೇಳಿದ ಮೇಲೆ ಇನ್ನೊಂದು 4-5 ತಿಂಗಳು ಬಿಟ್ಟು ಮತ್ತೆ ಹಚ್ಚುತ್ತೀರಿ, ಯಪ್ಪ ಈಗರೆ ಬಾರೋ, ನಿನ್ನ ಲಗ್ನ ಮಾಡಬೇಕಾಗ್ಯದ, ನನ್ನ ಜವಾಬ್ದಾರಿ ಕಳ್ಕೊಳ್ಬೇಕಾಗ್ಯದ, ಮೊಮ್ಮಗನನ್ನ ಆಡಿಸ್ಬೇಕಾಗ್ಯದ, ಬಾ ಬಾ. ಇಷ್ಟು ಹೇಳಿದ್ರ ಮಗ ಅಂತಾನ, ನನ್ನ ಲಗ್ನ ಬಗ್ಗೆ ಯೋಚನೆ ಮಾಡಬೇಡವ್ವ, ನನ್ನ ಲಗ್ನ ಆಗಲೇ ಆಗ್ಯಾದ ಅಂತಾನ. ನನ್ನ ಲಗ್ನ ಇಲ್ಲ ಆಗಿಬಿಟ್ಟ. ಯಾವಾಗ ನನ್ನ ಲಗ್ನ ಇಲ್ಲೇ ಆಗ್ಯಾದ ಅಂತ ಯಾವಾಗ ಮಗ ಅಂತಾನ, 9 ತಿಂಗಳ ಹೊತ್ತು ಹೆತ್ತ ಕರುಳಿಗೆ ಎಷ್ಟು ಸಂಕಟ ಆಗ್ತದೆ. ಆ ಸಂಕಟದೊಳಗ ಬದುಕು ದೂಡ್ತೀರಿ, ಮುಂದೆ ಹೋಗ್ತೀರಿ, ಊಟ ಬಿಡ್ತೀರಿ, ನೀರು ಬಿಡ್ತೀರಿ, ಚಾ ಬಿಡ್ತೀರಿ.
ಊಟ ನೀರ ನಿದ್ದಿ ಚಾ ಯಾವಾಗ ಬಿಟ್ಟು ವರ್ಷಿನ ಮ್ಯಾಲ ಮಲಗ್ತೀರಿ? ಬಾಜು ಮನೆಯವರು ಫೋನ್ ಹಚ್ಚುತ್ತಾರ, ತಮ್ಮ ನಿಮ್ಮವ್ವ ನಿಮ್ಮಪ್ಪ ನಿನ್ನ ಚಿಂತ್ಯಾಗ ಊಟ ನೀರ ನಿದ್ದಿ ಚಾ ಬಿಟ್ಟಾರಪ್ಪ, ಈಗರೆ ಬಾರೋ, ಈಗರೆ ಬಂದು ನಿಮ್ಮವ್ವಗ ಮುಖ ತೋರ್ಸು ಅಂದ್ರ ಅವ ಅಂತಾನ, ನನ್ನ ಕಂಪ್ನಿ ಒಳಗೆ ರಜಾ ಕೊಡುವಲ್ಲಾಗ್ಯಾರ, ನನಗೆ ಬರಕ್ಕಾಗಲ್ಲ. ಯಾವಾಗ ಈ ಮಾತು ಹೇಳ್ತಾನ, ಕಾದ ಹಂಚಿನ ಮ್ಯಾಲ ಮತ್ತೊಂದು ತಟಕ ನೀರು ಹಾಕದಂಗಾಗಿ ಹಳಿ ಗಾಯನ ಮತ್ತು ಹೊಸ ಗಾಯ ಮಾಡ್ಕೊಂಡಂಗಾಗತ್ತ. ಮಮ್ಮಲ ಮರುಗ್ತಿರಿ, ದುಃಖ ಉಮ್ಮಳಿಸಿ ಬರ್ತದೆ, ಕಣ್ಣೀರ ಕಪಾಳಕ್ಕೆ ಬರ್ತಾವ. ನನ್ನ ಮಗ ನನ್ನ ಮಗ ನನ್ನ ಮಗ ಭಾಳ ಚಲೋ ಬೆಳಿಬೇಕು ಅಂತ ಸಾಲ ಸೂಲ ಮಾಡಿ ಮಗನಿಗೆ ರೊಕ್ಕ ಹಾಕಿರ್ತೀರಿ. ಅದೇ ಸಾಲದ ಬಡ್ಡ್ಯಾಗ ಕೊಳುತು 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 ಮಲಗಿರ್ತೀರಿ. ಮಗ ಬಾಜು ಮನೆಯವರು ಮತ್ತೆ ಫೋನ್ ಹಚ್ಚುತ್ತಾರ, ತಮ್ಮ ನಿಮ್ಮವ್ವ ನಿಮ್ಮಪ್ಪ ಭಾಳ ಆದ್ರೆ ಇನ್ನೂ ಒಂದು ದಿವಸ, ಭಾಳ ಆದ್ರೆ 2 ದಿವಸ ಬದುಕಂಗೆ ಕಾಣ್ತಾರಪ್ಪ, ಈಗರೆ ಬಾರು, ನಿಮ್ಮವ್ವ ನಿಮ್ಮಪ್ಪನ ಮುಖ ನೋಡಾಕ ಬಾರು ಅಂದ್ರ ಅವ ಅಂತಾನ, ನನಗ ಬರಕ್ಕಾಗಲ್ಲಪ್ಪ. ನಮ್ಮವ್ವ ನಮ್ಮಪ್ಪ ಏನಾದರೂ ಸತ್ರು ಅಂದ್ರ ಅವ್ರಿಗೆ ಮಣ್ಣು ಮಾಡ್ರಿ, ನಿಮ್ಮ ಅಕೌಂಟಿಗೆ ರೊಕ್ಕ ಹಾಕ್ತೀನಿ. ನಮ್ಮವ್ವ ನಮ್ಮಪ್ಪ ಸತ್ರು ಅಂದ್ರ ನಿನ್ನ ಅಕೌಂಟಿಗೆ ರೊಕ್ಕ ಹಾಕ್ತೀನಿ, ಅವರಿಗೆ ಮಣ್ಣು ಮಾಡಿಬಿಡು ಅಂತೀರಿ. ನಾನು ಯಾಕೆ ಈ ಘಟನೆ ನೋವಿನಿಂದ ಹೇಳಾಕತ್ತೀನಿ ಅಂದ್ರೆ, ನೀವು ನನ್ನ ಮಗ ಅನ್ನುವಂಥ ಮಮಕಾರದಿಂದ ಬೆಳೆಸಿರೇನೋ ಖರೆ, ನಿಮ್ಮ ಮಗನಿಗೆ ಇಂಜಿನಿಯರ್ ಡಾಕ್ಟರ್ ಮಾಡೋಕ್ಕಿಂತ ಮೊದಲ ಸಂಸ್ಕಾರ ಕೊಟ್ಟು ಬೆಳೆಸ್ರಿ. ನಿಮ್ಮ ಮಕ್ಕಳು ನಿಮ್ಮ ಕಣ್ಣ ಮುಂದೆ ಉಳಿತಾವ. ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡಲಿಲ್ಲ ಅಂದ್ರೆ ನೀವು 100 ಎಕರೆ ಎಲ್ಲ 1000 ಎಕರೆ ಹೊಲ ಮಾಡಿದ್ರು ಆ 1000 ಎಕರೆ ಒಂದೇ ನಂಬರ್ಗೆ ಹಂಚಿ ಹೋಗಿಬಿಡುತ್ತ, ಒಂದೇ ಹೋಗಿಬಿಡುತ್ತಾರ. ಅವ ವಿದೇಶಿಗನಾದ, ನೀವು ಪರದೇಶಿಗಳಾಗ್ತೀರಿ. ಇಂಥ ಮಕ್ಕಳು ಹುಟ್ಟ್ಯಾರ ಪರಮಾತ್ಮನೇ. ಈ ಮಕ್ಕಳನ್ನ, ಈ ತಂದೆ ತಾಯಿಗಳನ್ನ ಉದ್ಧಾರ ಮಾಡಬೇಕಾಗ್ಯದ, ಯಾರನ್ನಾದ್ರೂ ಕಳಿಸು ಅಂತ ನಾರದ ಮಹರ್ಷಿ ಪರಮಾತ್ಮನಿಗೆ ಹೇಳಾಕತ್ತ. ಹೀಗ ಹೇಳುವ ಸಂದರ್ಭದೊಳಗ ನಾಟ್ಯವನ್ನ ನಡೀತಿರ್ತದೆ. ನಾಟ್ಯದೊಳಗ ನಾಟ್ಯ ಮಾಡುವಂತ ಆ ಭರತ ನಾಟ್ಯಗಾರ ಯಾವಾಗ ಗಣಪತಿ ಷಣ್ಮುಖ ಒಬ್ರೇ ಇಬ್ರೇ 100 ಜನ ಪ್ರಮಥ ಗಣಗಳು ಕುಂತ ಗಳಿಗೆಯೊಳಗ ಕೈಲಾಸ ಗಿರಿಯೊಳಗ ಪಾರ್ವತಿ ಪರಮೇಶ್ವರರಿಬ್ಬರು ಕೂತಿದಾರ. ಕೂತ ಗಳಿಗೆಯೊಳಗ ಭರತ ನಾಟ್ಯ ಮಾಡುವಂಥ ಪುಣ್ಯಾತ್ಮ ಬಂದು ಪರಮಾತ್ಮನ ಪಾದಕ್ಕ ಬಿದ್ದು ನಮಸ್ಕಾರ ಮಾಡ್ತಾನ. ಪಾರ್ವತಿಗೆ ನಮಸ್ಕಾರ ಮಾಡಲ್ಲ. ಯಾವಾಗ ಪರಮಾತ್ಮನಿಗೆ ಮಾತ್ರ ನಮಸ್ಕಾರ ಮಾಡಿ ಪಾರ್ವತಿಗೆ ಆತ ನಮಸ್ಕಾರ ಮಾಡಲಿಲ್ಲೋ, ಆಗ ಪಾರ್ವತಿ ಅಂತಾಳೆ, ಏನು ತಿಳ್ಕೊಂಡಿಯೋ, ಅವನೊಬ್ಬರಿಗೆ ಅರ್ಥಾತ್ ನನ್ನ ಪತಿದೇವನಿಗೆ ಮಾತ್ರ ನಮಸ್ಕಾರ ಮಾಡಿದೀಯಾ, ನನಗೆ ನೀ ಯಾಕೆ ನಮಸ್ಕಾರ ಮಾಡಿಲ್ಲ ಅಂತಂದಾಗ ಪರಮಾತ್ಮನಿಗೆ ಸಿಟ್ಟು ಬರ್ತದೆ, ಪರಮಾತ್ಮನಿಗೆ ಕೋಪ ಬರ್ತದೆ. ಕಾರಣ ಪಾರ್ವತಿಯನ್ನ ಬಿಟ್ಟು ಪರಮಾತ್ಮನಿಲ್ಲ, ಪರಮಾತ್ಮನನ್ನ ಬಿಟ್ಟು ಪಾರ್ವತಿ ಇಲ್ಲ. ಅರ್ಧಾಂಗಿಣಿಯಾಗಿದ್ದಾರ, ನೀನು ಅರ್ಧ ನಾನು ಅರ್ಧ ಅಂತ ಇಬ್ಬರು ಹಂಚಿಕೊಂಡಾರ. ಆ ಭಾವ ಇಟ್ಟುಕೊಂಡು ಪರಮಾತ್ಮ ಪಾರ್ವತಿಗೆ ಹೇಳ್ತಾನ, ಪಾರ್ವತಿ ನೀನು ತಪ್ಪು ಮಾಡಿಯವ, ನೀನು ತಪ್ಪು ಮಾಡಿದೀಯವ. ಯಾಕೆ ತಪ್ಪು ಮಾಡಿ ಅಂದ್ರೆ ನಾನು ನೀನು ಒಂದೇ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಯಾವಾಗ ನಾನು ನೀನು ಬೇರೆ ಅಂತ ನೀ ತೋರಿಸ್ಕೊಡಾಕತ್ತಿ ಅಂದ ಮ್ಯಾಲ
ನಿನಗ ಶಿಕ್ಷೆಯನ್ನು ಕೊಡ್ತೇನೆ, ನೀನು ಭೂಲೋಕಕ್ಕೆ ಹೋಗಬೇಕಂತ ಮಾತು ಅಂದಬಿಟ್ಟು. ಯಾವಾಗ ಈ ಮಾತು ಪಾರ್ವತಿಗೆ ಪರಮಾತ್ಮ ಹೇಳಿದ್ದೋ, ಹೇಳಿದ ಘಳಿಗೆಯೊಳಗ ಪಾರ್ವತಿಗೆ ಯೋಚನೆ ಬರ್ತದೆ. ಹೌದಲ್ಲ, ನಾನೆಂಥ ತಪ್ಪು ಮಾಡಿಬಿಟ್ಟೆ, ನಮ್ಮಿಬ್ಬರೊಳಗ ನಾನು ಭೇದವನ್ನು ಮಾಡಿದ ಪರಿಣಾಮಕ್ಕೆ ನಾನು ಶಿಕ್ಷೆಯನ್ನು ಅನುಭವಿಸಬೇಕಾಗ್ಯದೆ, ಅದು ಭೂಲೋಕಕ್ಕೆ ಹೋಗಬೇಕಾಗ್ಯದೆ. ನಾವಿಬ್ಬರು ಒಂದೇ ಅನ್ನುವ ಭಾವದೊಳಗ ನಾನು ಬದುಕು ಮಾಡಬೇಕಾಗಿತ್ತು. ವಾಗರ್ಥ ವೀವ ಸಂಪೃಕ್ತೋ ವಾಗರ್ಥ ಪ್ರತಿಪತ್ತಯೇ ಜಗದಃ ಪಿತರೋ ವಂದೇ ಪಾರ್ವತಿ ಪರಮೇಶ್ವರ. ಮಾತು ಬಿಟ್ಟು ಶಬ್ದ ಬಿಟ್ಟು ಅರ್ಥವಿಲ್ಲ, ಅರ್ಥ ಬಿಟ್ಟು ಶಬ್ದವಿಲ್ಲ. ಒಂದು ಶಬ್ದ ಹೇಳಬೇಕಂದ್ರೆ ಅದಕ್ಕೊಂದು ಅರ್ಥ ಇರ್ತದೆ, ಒಂದು ಅರ್ಥ ಹೇಳಬೇಕು ಅಂದ್ರೆ ಅದಕ್ಕೊಂದು ಶಬ್ದ ಇರ್ತದೆ. ಪುಸ್ತಕ ಅಂತ ನಾನು ಇದನ್ನು ಹೇಳಬೇಕು ಅಂದ್ರೆ ಅದಕ್ಕ ಅಕ್ಷರನೂ ಅದ, ಅದಕ್ಕೊಂದು ಬೆಲೆನೂ ಆಚ. ಹಂಗ ಪಾರ್ವತಿಯನ್ನ ಬಿಟ್ಟು ಪರಮಾತ್ಮ, ಪರಮಾತ್ಮನನ್ನ ಬಿಟ್ಟು ಪಾರ್ವತಿಯರಿಲ್ಲ. ಯಾವಾಗ ನೀನು ಇಬ್ಬರ ಮಧ್ಯೆ ಭೇದ ಭಾವ ಮಾಡಿ ಅಂದ ಮ್ಯಾಲ ನೀನು ಶಿಕ್ಷೆಯನ್ನು ಅನುಭವಿಸು. ಪಾರ್ವತಿ ಭೂಲೋಕಕ್ಕೆ ಹೋಗು ಅಂತ ಪರಮಾತ್ಮ ಆಜ್ಞೆ ಮಾಡಿದ. ಪಾರ್ವತಿ ಗಳಗಳಾಂತ ಒಂದೇ ಸಮ ಅಳಾಕ ಪ್ರಾರಂಭ ಮಾಡ್ತಾಳೆ. ಅಳಾಕ ಪ್ರಾರಂಭ ಮಾಡಿರುವ ಘಳಿಗೆಯೊಳಗ ನಮ್ಮ ಮನಸ್ಸದೊಳಗ ಪಾರ್ವತಿ ಗಳಗಳನೆ ಅಂತ ಅಳುವ ಸಂದರ್ಭದೊಳಗ ಪರಮಾತ್ಮ ಹೇಳ್ತಾನೆ, ಪಾರ್ವತಿ ನಿನ್ನನ್ನ ಕಳಿಸ್ತಿರುವಂಥ ಉದ್ದೇಶ ಒಂದೇ ಅದ. ಈ ಭೂಲೋಕದೊಳಗ ಧರ್ಮ ಹಾಳಾಗಿ ಹೋಗಿಬಿಟ್ಟಾದ ಪಾರ್ವತಿ, ಅದು ನಿನ್ನಿಂದ ಉದ್ಧಾರ ಆಗಬೇಕಾಗ್ಯದ. ನೀನು ಮಾತ್ರ ಉದ್ಧರಿಸುವಂಥವಳಾಗಿದೆಯಾ. ಚಿಂತಿಸಬೇಡ, ಅಳಲು ಬೇಡ. ನಾನು ಮತ್ತೆ ಭೂಲೋಕದೊಳಗ ನಿನಗ ಭೇಟಿಯಾಗುವಂಥವನಾಗ್ತೇನೆ. ನೀನು ಭೂಲೋಕದೊಳಗ ಅವತಾರವನ್ನು ತಾಳು ಅಂತ ಹೇಳಿ ಪರಮಾತ್ಮ ಪಾರ್ವತಿಗೆ ಸಂತೈಸಿ ಭೂಲೋಕಕ್ಕೆ ಕೊಟ್ಟ ಕಳಿಸ್ತಾನೆ ಅನ್ನುವಂಥ ವಿಚಾರ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳವರು ರಚನೆ ಮಾಡಿರುವಂಥ ಪ್ರಥಮ ಸಂಧಿಯೊಳಗೆ ಆ ಪಾರ್ವತಿ ಭೂಲೋಕದೊಳಗ ಜನನವನ್ನ ಪಡ್ಕೊಳ್ತಾಳೆ. ಅದು ಎಲ್ಲಿ ಜನನವನ್ನ ಪಡ್ಕೊಳ್ತಾಳೆ ಅನ್ನುವಂಥ ವಿಚಾರ ನಿಮ್ಮೆದುರಿಗೆ ನಾಳೆಯ ದಿನ ಪ್ರಸ್ತಾಪವನ್ನು ಪಡಿಸುವಂಥವನಾಗ್ತೇನೆ. ಯಾವ ದೇಶ, ಯಾವ ನಾಡು, ಯಾವ ಜಿಲ್ಲೆ, ಆ ಜಿಲ್ಲೆಗಿರುವಂಥ ಮಹತ್ವ, ಆ ನಾಡಿಗಿರುವಂಥ ಮಹತ್ವ, ಇದೆಲ್ಲದರ ಕುರಿತು ನಾಳೆ ದಿವಸ ಆ ವಿಚಾರ ತಮ್ಮೆಲ್ಲರೆದುರಿಗೆ ಪ್ರಸ್ತಾಪಿಸುವುದರ ಮೂಲಕ ಮಂಗಳವಾರದ ದಿನ ಮಹಾಮಾತೆಯಾಗಿರುವಂಥ ದಾನಮ್ಮಳ ಏನು ಮಾಡಬೇಕವ, ಏನು ಮಾಡಬೇಕ್ರಿ, ಏನು ಹಾಕಬೇಕು, ಏನು ಹಾಕಬೇಕು? ಭಾಳ ಚಲೋ ಹೇಳತ್ತೀರಿ ನೀವು, ಶಾಣ್ಯರಿದ್ರಂತ ಗೊತ್ತದ. ಏನು ಹಾಕ್ಬೇಕ್ರಿ? ತೊಟ್ಲಾಗ ಹಾಕಬೇಕು. ಮಂಗಳವಾರ ದಿನ ದಾನಮ್ಮ ದೇವಿಗೆ ತೊಟ್ಟಿಲ ಮಹೋತ್ಸವ ಕಾರ್ಯಕ್ರಮ ಜರುಗ್ತದೆ. ಆ ತೊಟ್ಟಿಲ ದಾನಿಗಳು ಯಾರಾದರೂ ಇದ್ದರೆ, ಅದಕ್ಕೆ ಬೇಕಾಗಿರುವಂಥ ಸಲಕರಣೆಗಳ ದಾನಿಗಳು ಯಾರಾದರೂ ಇದ್ದರೆ, ಆ ಪಾಟಿ ಚೀಲ ಆಯಿತು, ಹಾಲ್ಗಡ್ಗ ಆಯಿತು, ಮತ್ತು ಈ ಕುಂಚಿ ಕುಲ ಏನಂತಿರಲ್ಲ, ಇವೆಲ್ಲ ಯಾರಾದರೂ ದಾನಿಗಳಿದ್ದರೆ ಆ ದಾನಿಗಳ ಹೆಸರುಗಳನ್ನು ನಮ್ಮ ಗೌಡ್ರ ಹತ್ರ, ನಮ್ಮ ಕಮಿಟಿಯವ್ರ ಹತ್ರ ಬಂದು ತಾವುಗಳ ಹೆಸರುಗಳನ್ನು ನೋಂದಾಯಿಸ್ಕೊಳ್ಬೇಕು ಅನ್ನುವಂಥ ವಿಚಾರ ಈ ಒಂದು ಸಂದರ್ಭದೊಳಗೆ ತಿಳಿಸಿ, ಈಗ ಸನ್ಮಾನ ಆಗ್ತದೆ. ಸನ್ಮಾನದ ನಂತರ ಇನ್ನೊಂದು 4 ತಾಸು